ಅರುಣಾಚಲ ಶಿವ. ಸ್ನೇಹಿತರೆ, ಇದುವರೆಗೂ ನಮ್ಮ ಚಾನೆಲ್ನಲ್ಲಿ ಅರುಣಾಚಲ ದೇವಾಲಯದ ಬಗ್ಗೆ, ಗಿರಿ ಪ್ರದಕ್ಷಿಣೆಯ ಬಗ್ಗೆ, ಅರುಣಾಚಲ ಕ್ಷೇತ್ರದ ರಹಸ್ಯಗಳ ಬಗ್ಗೆ ಸುಮಾರು 15ಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೇನೆ. ನಮ್ಮ ಸನಾತನ ಟಿವಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಸುಮಾರು 100ಕ್ಕೂ ಹೆಚ್ಚು ಜನರನ್ನು ಅರುಣಾಚಲಕ್ಕೆ ಕರೆದುಕೊಂಡು ಹೋಗಿದ್ದೇನೆ. ಈ ವಿಡಿಯೋಲ್ಲಿ ನಾವು ಅರುಣಾಚಲದಲ್ಲಿ ನಡೆಯುವ ಕಾರ್ತಿಕ ದೀಪದ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ. ಫ್ರೈಡೆ ಟಾಕ್ಸ್ ವಿತ್ ಪುನೀತ್ ಶರ್ಮನ್. ಸ್ನೇಹಿತರೆ, ಅರುಣಾಚಲ ಶಿವ ತನ್ನನ್ನು ತಾನು ಪ್ರಕಟಿಸಿಕೊಂಡ ಮೊದಲ ಕ್ಷೇತ್ರ. ಬ್ರಹ್ಮ ವಿಷ್ಣುವರ ನಡುವೆ ಅಹಂಕಾರ ಬೆಳೆದು ಒಬ್ಬರನ್ನೊಬ್ಬರು ನಿಂದಿಸಿಕೊಳ್ಳುತ್ತಾ ಯುದ್ಧ ಮಾಡಲು ನಿಂತಾಗ ಇವರಿಬ್ಬರ ನಡುವೆ ಅಗ್ನಿಸ್ತಂಭ ರೂಪವನ್ನು ತಾಳ್ತಾನೆ ಆ ಪರಮೇಶ್ವರ. ಈ ಪುರಾಣ ಕಥೆಯ ಬಗ್ಗೆ ನಿಮಗೆ ತಿಳಿದೇ ಇದೆ. ಶಿವ ತನ್ನನ್ನು ತಾನು ಪ್ರಕಟಿಸಿಕೊಂಡ ದಿನದಂದೇ ಅರುಣಾಚಲದಲ್ಲಿ ದೀಪೋತ್ಸವವನ್ನು ಮಾಡುತ್ತಾರೆ. ಸೃಷ್ಟಿಯ ಆದಿಯಲ್ಲಿ ನಡೆದ ಈ ಸಂಘಟನೆಯ ಪ್ರತೀಕವಾಗಿ ಅರುಣಗಿರಿಯ ಮೇಲೆ ಒಂದು ದೊಡ್ಡ ಜ್ಯೋತಿಯನ್ನು ಬೆಳಗುತ್ತಾರೆ. ಇದು ಸಾವಿರಾರು ವರ್ಷಗಳಿಂದ ನಡೆದು ಬಂದಿದೆ. ಅರುಣಾಚಲದಲ್ಲಿ ದೀಪೋತ್ಸವ 16 ದಿನಗಳು ನಡೆಯುವ ಉತ್ಸವ. ಮೊದಲ ದಿನ ಧ್ವಜಾರೋಹಣವನ್ನು ಮಾಡುತ್ತಾರೆ. ನಂತರ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಧ್ವಜಸ್ತಂಭದ ಬಳಿ ಇರಿಸುತ್ತಾರೆ. ಅಲ್ಲಿಂದ ಪ್ರತಿದಿನ ಒಂದೊಂದು ವಾಹನದಲ್ಲಿ ದೇವಾಲಯದ ಸುತ್ತ ಮೆರವಣಿಗೆಯನ್ನು ಮಾಡುತ್ತಾರೆ. ಇದರಲ್ಲಿ ವಿಶೇಷವಾಗಿ 5ನೇ ದಿನ ರಜತ ನಂದಿಯ ಮೇಲೆ ಸ್ವಾಮಿಯವರನ್ನು ಮೆರವಣಿಗೆ ಮಾಡಲಾಗುತ್ತದೆ. ಇದರ ದರ್ಶನದಿಂದ ಅಪಾರವಾದ ಪುಣ್ಯವೆಂದು ಪುರಾಣ ಉಲ್ಲೇಖವಿದೆ. ಹೀಗೆ ಪ್ರತಿದಿನ ಒಂದೊಂದು ವಾಹನದಲ್ಲಿ ಮೆರವಣಿಗೆ ಆಗುತ್ತಲೇ ಇರುತ್ತದೆ. ಇನ್ನು 10ನೇ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಭರಣಿ ದೀಪವನ್ನು ದೇವಾಲಯದಲ್ಲಿ ಬೆಳಗಲಾಗುತ್ತದೆ. ಅದೇ ದಿನವೇ ಅರುಣಗಿರಿಯ ಮೇಲೆ ಮಹಾದೀಪವನ್ನು ಬೆಳಗಲಾಗುತ್ತದೆ. ಈ ದೀಪಕ್ಕೆ 10 ಅಡಿ ಉದ್ದವಿರುವ ಕಬ್ಬಿಣದ ಪಾತ್ರೆಯನ್ನು ತಯಾರಿಸಲಾಗಿದೆ. ಇದರ ಅಗಲ 5 ಅಡಿ. ಈ ದೀಪಕ್ಕೆ 365 ಮೀಟರ್ ಬಟ್ಟೆಯಿಂದ ಬತ್ತಿಯನ್ನು ತಯಾರಿಸಲಾಗುತ್ತದೆ. ಇನ್ನು 1000 ಕೆಜಿ ಶುದ್ಧ ದೇಸಿ ಹಸುವಿನ ತುಪ್ಪದಿಂದ ಈ ದೀಪವನ್ನು ಬೆಳಗಿಸಲಾಗುತ್ತದೆ. ಅಂದಿನ ದಿನ ಕೆಳಗೆ ಅರುಣಾಚಲೇಶ್ವರನ ದೇವಾಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪೂಜೆಯಾದ ನಂತರ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಪಟಾಕಿಗಳನ್ನು ಸಿಡಿಸಲಾಗುತ್ತದೆ. ಇದೇ ಅರುಣಗಿರಿಯ ಮೇಲೆ ಮಹಾದೀಪವನ್ನು ಹಚ್ಚುವಂತೆ ಸೂಚನೆ. ಈ ಅದ್ಭುತ ದೃಶ್ಯವನ್ನು ನೋಡಲು ಅರುಣಗಿರಿಯ ಸುತ್ತ ಲಕ್ಷಾಂತರ ಜನ ಭಕ್ತರು ಕಾಯುತ್ತಿರುತ್ತಾರೆ. ಒಂದು ಬಾರಿ ದೀಪ ಬೆಳಗಿಸಿದ ಕ್ಷಣ ಅಲ್ಲಿ ನೆರೆದಿದ್ದ ಅಷ್ಟೂ ಜನ ಭಕ್ತರು ಅರುಣಾಚಲ ಶಿವ, ಅರುಣಾಚಲ ಶಿವ ಎಂದು ಭಕ್ತಿಯಿಂದ ಮೈಮರೆತು ಕೂಗಲು ಶುರು ಮಾಡ್ತಾರೆ. ಆ ಕ್ಷಣ ಅರುಣಾಚಲದಲ್ಲಿ ಪ್ರತಿಯೊಂದು ರೇಣುವು ಶಿವ ನಾಮದಿಂದ ತುಂಬಿ ಹೋಗಿರುತ್ತದೆ. ಅರುಣಗಿರಿಯ ಮೇಲೆ ದೀಪ ಪ್ರಜ್ವಲನೆ ಆದ ತಕ್ಷಣ ರಮಣಾಶ್ರಮದಲ್ಲೂ ರಮಣರ ಫೋಟೋ ಮುಂದೆ ಒಂದು ದೀಪವನ್ನು ಬೆಳಗಿಸುತ್ತಾರೆ. ರಮಣರು ದೇಹದಲ್ಲಿದ್ದಾಗ ಆಶ್ರಮದಿಂದಲೇ ದೀಪ ದರ್ಶನವನ್ನು ಮಾಡುತ್ತಿದ್ದರು. ಅರುಣಗಿರಿಯ ಮೇಲೆ ದೀಪವನ್ನು ಕೆಲವು ಬಾರಿ 6 ದಿನಗಳು, 9 ದಿನಗಳು, ಇನ್ನು ಕೆಲವು ಬಾರಿ 2 ವಾರಗಳು ಕೂಡ ಅಲ್ಲೇ ಇರಿಸಿರುತ್ತಾರೆ. ಇನ್ನು ಉತ್ಸವದ 11ನೆಯ ದಿನ ಸಾಕ್ಷಾತ್ ಪರಮೇಶ್ವರನೇ ತನ್ನ ಪ್ರಮಥ ಗಣಗಳೊಂದಿಗೆ ಅರುಣಗಿರಿಯ ಸುತ್ತಲೂ ಪ್ರದಕ್ಷಿಣೆ ಮಾಡುತ್ತಾರೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಇದರ ಸಂಕೇತವಾಗಿ ಅರುಣಾಚಲೇಶ್ವರನ ಆಲಯದಲ್ಲಿರುವ ಉತ್ಸವ ವಿಗ್ರಹಗಳನ್ನು ಅರುಣಗಿರಿಯ ಸುತ್ತಲೂ ಪ್ರದಕ್ಷಿಣೆ ಮಾಡಿಸುತ್ತಾರೆ. ಅಂದು ಕೂಡ ಲಕ್ಷಾಂತರ ಜನ ಭಕ್ತರು ಅರುಣಗಿರಿಯ ಸುತ್ತಲೂ ಈ ದೃಶ್ಯವನ್ನು ನೋಡಲು ನೆರೆದಿರುತ್ತಾರೆ. ಇನ್ನು 12ನೆಯ ದಿನ ಸಾಕ್ಷಾತ್ ಪಾರ್ವತಿ ದೇವಿಯೇ ಗಿರಿ ಪ್ರದಕ್ಷಿಣೆ ಮಾಡುತ್ತಾರೆ. ಸ್ನೇಹಿತರೆ, ಅರುಣಗಿರಿಯ ಮೇಲೆ ಕಾರ್ತಿಕ ದೀಪವನ್ನು ಹಚ್ಚುವ ದಿನ ನೀವು ಅರುಣಾಚಲದಲ್ಲೇ ಇದ್ದರೂ ಅಥವಾ ನಿಮ್ಮ ಮನೆಯಲ್ಲೇ ಇದ್ದರೂ ಈ 3 ಕೆಲಸಗಳನ್ನು ಮಾಡಬೇಕು. ಅದರಲ್ಲಿ ಮೊದಲನೆಯದು ದೀಪವನ್ನು ಪ್ರಜ್ವಲನೆ ಮಾಡುವುದು. ನೀವು ಮಾಡುವ ಈ ದೀಪ ಪ್ರಜ್ವಲನೆಯಿಂದ ನಿಮ್ಮ ಜನ್ಮಾಂತರ ಕರ್ಮಗಳು ಕಮ್ಮಿ ಆಗುವುದೇ ಅಲ್ಲದೆ ಆ ಪರಮೇಶ್ವರನ ಅನುಗ್ರಹಕ್ಕೂ ಪಾತ್ರರಾಗುತ್ತೀರಾ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಇನ್ನು 2ನೆಯದ್ದು ಗಿರಿಯ ಮೇಲಿರುವ ದೀಪವನ್ನು ನೇರವಾಗಿ ದರ್ಶನ ಮಾಡುವುದು. ಸಾಧ್ಯವಾಗದಿದ್ದರೆ ಟಿವಿಯಂತ ಮಾಧ್ಯಮದಲ್ಲಿ ದರ್ಶನ ಮಾಡಿದರೂ ಒಳ್ಳೆಯದೇ. ಗಿರಿಯ ಮೇಲಿರುವ ದೀಪವನ್ನು ನೇರವಾಗಿ ದರ್ಶನ ಮಾಡುವ ಅವಕಾಶ ಸಿಕ್ಕರೆ ನಮ್ಮ ಪುನರ್ಜನ್ಮ ಪರಂಪರೆಯನ್ನು ಆ ಪರಮೇಶ್ವರ ಕರಗಿಸುತ್ತಾನೆ. ಇನ್ನೂ ಭಕ್ತಿ ಇದ್ದರೆ ಮುಕ್ತಿಯನ್ನೇ ಪ್ರಸಾದಿಸುತ್ತಾನೆ ಎಂದು ಪುರಾಣದ ಉಲ್ಲೇಖ. ಇನ್ನು 3ನೆಯ ಮತ್ತು ಅತಿ ಕಷ್ಟಕರವಾದ ಕೆಲಸವೇನೆಂದರೆ ಅದು ಜ್ಯೋತಿ ದರ್ಶನವಾದ ಮೇಲೆ ಮಾಡುವ ಗಿರಿ ಪ್ರದಕ್ಷಿಣೆ. ಇದು ಸಹಸ್ರ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯವೆಂದು ಪುರಾಣದ ಉಲ್ಲೇಖ. ಅರುಣಗಿರಿಯ ಪ್ರದಕ್ಷಿಣೆ ಮಾಡಲು ಸಾಧ್ಯವಾಗದಿದ್ದವರು ನಮ್ಮ ಚಾನೆಲ್ನಲ್ಲೇ ಮಾನಸಿಕ ಅರುಣಾಚಲ ಯಾತ್ರೆ ಎಂಬ 2 ಗಂಟೆ 30 ನಿಮಿಷಗಳ ವಿಡಿಯೋ ಹೊಂದಿದೆ. ಅದು ನಮ್ಮ ಅರುಣಾಚಲಂ ಸೀರೀಸ್ನ ಎಲ್ಲ ವಿಡಿಯೋಗಳು ಸೇರಿದ
ಒಂದು ವಿಡಿಯೋ ಅದನ್ನು ನೋಡಿ ಮಾನಸಿಕವಾಗಿ ಧ್ಯಾನದಲ್ಲೇ ಅರುಣಾಚಲ ಯಾತ್ರೆಯನ್ನು ಮಾಡಿ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ನಮಸ್ಕಾರ, ಧನ್ಯವಾದ. ಸ್ನೇಹಿತರೆ, ನಿಮ್ಮಲ್ಲಿ ಹಲವಾರು ಜನ ನನ್ನ ವಿಡಿಯೋಸ್ ನೋಡಿ ನನಗೆ ಪ್ರೋತ್ಸಾಹ ಕೊಡ್ತಿದ್ದೀರಾ, ಆದರೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂತಾ ಇಲ್ಲ. ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ಉಪಯೋಗವಾಗುವಂತಹ ಇಂಥ ಹಲವಾರು ವಿಡಿಯೋಗಳು ಮಾಡಲು ಪ್ರೋತ್ಸಾಹಿಸಿ.